ನಾವೆಲ್ಲರೂ ಬೇಸರ ಪಡಬೇಕು. ಹೌದು, ಕೇಳಿದ್ದು ಸರಿನೇ. ಇದೇನಪ್ಪ ಇದು ಹೀಗಂತ ಹೇಳ್ತಿದ್ದೀನಿ ಅಂತ ಅನ್ಸ್ಬೋದಲ್ವಾ? ಆದರೆ ನೋಡಿ, ನಮ್ಮ ಇವತ್ತಿನ ಈ ಓಡೋ ಜೀವನದಲ್ಲಿ ಇದು ತುಂಬಾನೇ ಮುಖ್ಯ. ಯಾಕೆ ಅಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂನಲ್ಲಿ ಆರ್ಥರ್ ಬ್ರೂಕ್ಸ್ ಅನ್ನೋರು ಒಂದು ಮಾತು ಹೇಳ್ತಾರೆ. ಅದು ಕೇಳೋಕೆ ಸ್ವಲ್ಪ ಗಂಭೀರ ಅನಿಸಿದ್ರೂ ತುಂಬ ಮುಖ್ಯವಾದದ್ದು. ಅವ್ರು ಹೇಳೋದೇನೆಂದ್ರೆ, ಒಬ್ಬ ವ್ಯಕ್ತಿ ಯಾವತ್ತೋ ಬೇಸರ ಪಡದೇ ಇದ್ರೆ ಅವರ ಜೀವನದಲ್ಲಿ ಅರ್ಥ ಅನ್ನೋದೇ ಕಮ್ಮಿ ಆಗುತ್ತೆ, ಜೊತೆಗೆ ಅವರು ಹೆಚ್ಚು ಖಿನ್ನತೆಗೆ ಒಳಗಾಗ್ತಾರೆ ಅಂತ. ಅಂದರೆ ನಾವು ಬೇಸರದಿಂದ ಓಡಿ ಹೋಗೋದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಸ್ಪಷ್ಟ. ಹಾಗಾದ್ರೆ ಇಲ್ಲೊಂದು ವಿಚಿತ್ರವಾದ ವಿಷಯ ಇದೆ ಅಲ್ವಾ? ನಮಗೆ ಅತೀ ಹೆಚ್ಚು ಬೇಕಾಗಿರೋದನ್ನೇ ನಾವು ಯಾಕೆ ಬೇಡ ಅಂತ ಓಡೋಗ್ತಿದ್ದೀವಿ? ನಮ್ಮ ಸುತ್ತಮುತ್ತ ಇರೋ ಇಡೀ ಪ್ರಪಂಚ ನಮ್ಮನ್ನ ಬೋರ್ ಆಗೋಕ್ ಬಿಡಬಾರ್ದು ಅಂತಲೇ ಡಿಸೈನ್ ಮಾಡಿದಾಗೆ ಕಾಣಿಸುತ್ತೆ. ಆದರೆ ಗೊತ್ತಿಲ್ಲದೇನೆ ಇದೇ ವಿಷಯ ನಮ್ಮ ಜೀವನದ ಅರ್ಥದ ಮೇಲೆ ಒಂದು ದೊಡ್ಡ ಸಮಸ್ಯೆ ತಂದಿಡ್ತಿಲ್ಲ. ಸರಿ, ಹಾಗಿದ್ರೆ ಇದರಿಂದ ಇರೋ ಸೈನ್ಸ್ ಏನು ಅಂತ ನೋಡೋಣ. ನಮ್ಮ ಮೆದುಳಿನ ಈ ಡಿಫಾಲ್ಟ್ ಮೋಡ್ ಅಂದ್ರೆ ಏನು? ಯಾಕೆ ನಮ್ಮ ಮನಸ್ಸು ಹೀಗೆ ಅಲೆದಾಡುತ್ತೆ? ಇದರ ಹಿಂದಿನ ಸತ್ಯ ಏನು? ಇದಕ್ಕೆ ಕಾರಣ ಡಿಫಾಲ್ಟ್ ಮೋಡ್ ನೆಟ್ವರ್ಕ್, ಅಥವಾ ಶಾರ್ಟ್ ಆಗಿ DMN. ಇದು ನಮ್ಮ ಮೆದುಳಿನೊಳಗಿನ ಕೆಲವು ಭಾಗಗಳ ಒಂದು ನೆಟ್ವರ್ಕ್ ಅಷ್ಟೇ. ಯಾವಾಗ ಇದು ಆಕ್ಟಿವೇಟ್ ಆಗುತ್ತೆ ಅಂದರೆ, ನಾವು ಹೊರಗಿನ ಯಾವುದೇ ಕೆಲಸದ ಮೇಲೆ ಫೋಕಸ್ ಮಾಡದೇ ಇದ್ದಾಗ, ಉದಾಹರಣೆಗೆ ಟ್ರಾಫಿಕ್ ಸಿಗ್ನಲಲ್ಲಿ ಸುಮ್ಮನೆ ನಿಂತಿರ್ತೀವಲ್ಲ, ಅಥವಾ ಎಲ್ಲಾದರೂ ಕ್ಯೂನಲ್ಲಿ ನಿಂತಾಗ, ಆವಾಗ ಈ ನೆಟ್ವರ್ಕ್ ಆನ್ ಆಗುತ್ತೆ. ಆಗ್ಲೇ ನೋಡಿ, ನಮ್ಮ ಮನಸ್ಸು ತನ್ನ ಪಾಡಿಗೆ ತಾನು ಅಲಿಯೋಕ್ ಶುರು ಮಾಡೋದು. ನಮ್ಮ ಮೆದುಳಿನ 2 ಮುಖ್ಯ ಸ್ಥಿತಿಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು, ಫೋಕಸ್ಡ್ ಆಗಿರೋ ಸ್ಥಿತಿ. ಅಂದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೆ, ಇಮೇಲ್ ಬರಿಬೇಕಾದ್ರೆ ಅಥವಾ ಒಂದು ವಿಡಿಯೋ ನೋಡಬೇಕಾದ್ರೆ ನಮ್ಮ ಗಮನ ಅಲ್ಲಿರುತ್ತೆ. ಇನ್ನೊಂದು, ಅಲೆದಾಡೋ ಸ್ಥಿತಿ. ಈ ಟೈಮ್ನಲ್ಲೇ DMN ಆನ್ ಆಗೋದು. ಆಗ ನಾವು ನಮ್ಮ ಗತಕಾಲ, ಭವಿಷ್ಯ ಮತ್ತೆ ನಮ್ಮ ಬಗ್ಗೆನೇ ಆಳವಾಗಿ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಹಾಗಾದ್ರೆ ಇದು ನಮ್ಮ ಮೆದುಳಿನ ಒಂದು ನ್ಯಾಚುರಲ್ ಸ್ಟೇಟ್ ಆಗಿದ್ರೆ ನಾವು ಯಾಕೆ ಇದರಿಂದ ಇಷ್ಟೊಂದು ಓಡೋಗೋಕೆ ಟ್ರೈ ಮಾಡ್ತೀವಿ? ಇದರ ಹಿಂದಿನ ಕಾರಣ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ, ಸ್ವಲ್ಪ ಭಯಾನೂ ಆಗ್ಬೋದು. ಇದಕ್ಕೆ ಉತ್ತರ ಒಂದು ಹಾರ್ವರ್ಡ್ ಎಕ್ಸ್ಪೆರಿಮೆಂಟ್ನಲ್ಲಿ ಸಿಗುತ್ತೆ. ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಅಲ್ಲಿ ಭಾಗವಹಿಸಿದವರಿಗೆ ಒಂದು ಚಾಯ್ಸ್ ಕೊಟ್ರು. ಮೊದಲನೇ ಚಾಯ್ಸ್, 15 ನಿಮಿಷಗಳ ಕಾಲ ಒಂದು ರೂಮಲ್ಲಿ ಏನೂ ಮಾಡದೆ ಸುಮ್ಮನೆ ತಮ್ಮ ಯೋಚನೆಗಳ ಜೊತೆ ಕೂತ್ಕೋಬೇಕು. ಅಥವಾ ಎರಡನೇ ಚಾಯ್ಸ್ ಏನಪ್ಪಾ ಅಂದ್ರೆ, ತಮ್ಮ ಮುಂದಿರೋ ಒಂದು ಬಟನ್ ಒತ್ತಿ ತಮಗೆ ತಾವೇ ಒಂದು ನೋವು ಕೊಡುವ ಎಲೆಕ್ಟ್ರಿಕ್ ಶಾಕ್ ಕೊಟ್ಕೋಬೋದು. ರಿಸಲ್ಟ್ ಕೇಳಿದ್ರೆ ಶಾಕ್ ಆಗತ್ತೆ. ಅಲ್ಲಿರೋ ಹೆಚ್ಚಿನ ಜನ ಸುಮ್ಮನೆ ಕೂರೋದಕ್ಕಿಂತ ತಮಗೆ ತಾವೇ ಶಾಕ್ ಕೊಟ್ಕೊಳ್ಳೋದನ್ನೇ ಆಯ್ಕೆ ಮಾಡ್ಕೊಂಡ್ರು. ಯೋಚನೆ ಮಾಡಿ, ಇದರ ಅರ್ಥ ಏನು? ನಾವು ಬೋರ್ ಆಗೋದನ್ನ ಎಷ್ಟರ ಮಟ್ಟಿಗೆ ದ್ವೇಷಿಸ್ತೀವಿ ಅಂದ್ರೆ, ಅದರಿಂದ ತಪ್ಸ್ಕೊಳ್ಳೋಕೆ ನೋವು ಅನುಭವಿಸೋಕ್ಕೂ ರೆಡಿ ಇರ್ತೀವಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸರಿ, ಹಾಗಾದ್ರೆ ಈ ಮೀನಿಂಗ್ ಡೂಮ್ ಲೂಪ್ ಅಥವಾ ಅರ್ಥದ ಸುಳಿ ಅಂದ್ರೆ ಏನು? ಇವತ್ತಿನ ದಿನದಲ್ಲಿ ನಮ್ಮ ಫೋನ್ಗಳು ನಮ್ಮ ಖುಷಿಗೆ ಹೇಗೆ ಅಡ್ಡಗಾಲು ಹಾಕ್ತಿದೆ ಅನ್ನೋದನ್ನ ಈಗ ನೋಡೋಣ. ಹಾಗಾದರೆ ಆ DMN ಆನ್ ಆದಾಗ ಯಾಕೆ ನಮಗೆ ಅಷ್ಟು ಅನ್ಕಂಫರ್ಟಬಲ್ ಅನ್ಸುತ್ತೆ? ಯಾಕಂದ್ರೆ ಆ ಸಮಯದಲ್ಲಿ ನಮ್ಮ ಮನಸ್ಸು ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಕೇಳಕ್ ಶುರು ಮಾಡುತ್ತೆ. ನನ್ನ ಜೀವನದ ಉದ್ದೇಶವಾದ್ರೂ ಏನು? ನಾನು ಹೋಗ್ತಿರೋ ದಾರಿ ಸರಿ ಇದೆಯಾ? ಈ ಥರದ ಪ್ರಶ್ನೆಗಳು ನಮ್ಮನ್ನ ಕಾಳೋಕ್ ಶುರು ಮಾಡ್ತವೆ. ಇದೇ ನಮಗೆ ಇಷ್ಟವಾಗದಿರೋದು. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಮಾತಿದೆ. ಇವತ್ತು ಡಿಪ್ರೆಷನ್, ಆತಂಕ ಇಷ್ಟೆಲ್ಲ ಹೆಚ್ಚಾಗೋಕೆ ಒಂದು ಮುಖ್ಯ ಕಾರಣ ಅಂದ್ರೆ ಜನರಿಗೆ ತಮ್ಮ ಜೀವನದ ಅರ್ಥನೇ ಗೊತ್ತಿಲ್ಲ ಅಂತ. ನೋಡಿ, ನಾವಿದೇ ಪ್ರಶ್ನೆಗಳಿಂದ ತಪ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಈ ವಿನಾಶದ ಸುಳಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮೊದಲಿಗೆ ನಮಗೆ ಬೋರ್ ಆಗುತ್ತೆ. ಆಗ ತಕ್ಷಣ ಜೀವನದ ಅರ್ಥದ ಬಗ್ಗೆ ಕಷ್ಟಕರವಾದ ಯೋಚನೆಗಳು ತಲೆಗೆ ಬರುತ್ತೆ. ಆ ಫೀಲಿಂಗ್ನ ತಪ್ಪಿಸ್ಕೊಳ್ಳೋಕ್ಕೆ ನಾವು ತಕ್ಷಣ ಮಾಡೋ ಕೆಲಸ ಏನು? ಫೋನ್ ಕೈಗೆತ್ಕೊಳ್ಳೋದು. ಇದರಿಂದ ಏನಾಗುತ್ತೆ? ಜೀವನದ ಅರ್ಥ ಹುಡುಕೋ ಪ್ರಕ್ರಿಯೆನೇ ಪೋಸ್ಟ್ಪೋನ್ ಆಗುತ್ತೆ. ಇದೇ ಸೈಕಲ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಸರಿ, ಈ ಸುಳಿಯಿಂದ ಹೊರಗೆ ಬರೋದು ಹೇಗೆ? ಈ ಬೋರ್ ಆಗೋದನ್ನ ಒಂದು ಸ್ಕಿಲ್ ಥರ ಪ್ರಾಕ್ಟೀಸ್ ಮಾಡೋದು ಹೇಗೆ? ನಮ್ಮ ಮನಸ್ಸಿನ ಮತ್ತೆ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಯಾರೂ ಬೇಕಾದರೂ ಮಾರ್ಬೋದಾದ ಕೆಲವು ಸಿಂಪಲ್ ಚಾಲೆಂಜ್ಗಳನ್ನ ನೋಡೋಣ ಬನ್ನಿ. ಶುರು ಮಾಡೋಕೆ ಇಲ್ಲಿದೆ ಕೆಲವು ಚಾಲೆಂಜ್ಗಳು. ಜಿಮ್ಮಿಗೆ ಹೋಗ್ಬೇಕಾದ್ರೆ ಫೋನ್ ತಗೊಂಡು ಹೋಗಬೇಡಿ. ವರ್ಕೌಟ್ ಮಾಡಬೇಕಾದ್ರೆ ಪಾಡ್ಕ್ಯಾಸ್ಟ್ ಏನೂ ಕೇಳೋದು ಬೇಡ. ಆಫೀಸಿಗೆ ಹೋಗೋ ದಾರಿಲಿ ರೇಡಿಯೋ ಕೂಡ ಆಫ್ ಮಾಡಿ ಸುಮ್ಮನೆ ಪ್ರಯಾಣಿಸಿ. ಈ ಥರ ಒಂದು 15 ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚು ಹೊತ್ತು ಬೋರ್ ಆಗಿರೋಕೆ ಪ್ರಯತ್ನ ಮಾಡಿ. ಹೀಗೆ ಬೋರ್ ಆಗೋದನ್ನ ಅಭ್ಯಾಸ ಮಾಡೋಕ್ಕೆ ಶುರು ಮಾಡೋದ್ಮೇಲೆ ಅದರ ಬೆನಿಫಿಟ್ಸ್ ಅಷ್ಟಿಷ್ಟಲ್ಲ. ತಲೆಯಲ್ಲಿ ಹೊಸ ಹೊಸ ಇಂಟ್ರೆಸ್ಟಿಂಗ್ ಐಡಿಯಾಗಳು ಹುಟ್ಟೋಕ್ಕೆ ಶುರುವಾಗುತ್ತೆ. ನಮ್ಮ ದಿನನಿತ್ಯದ ಜೀವನನೇ ಅಷ್ಟು ಬೋರ್ ಅನ್ಸಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ
ಲೈಫಿನ ಉದ್ದೇಶ, ಅದರ ಅರ್ಥದ ಬಗ್ಗೆ ಒಂದು ಆಳವಾದ ಕ್ಲಾರಿಟಿ ಸಿಗುತ್ತೆ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಒಂದು ದೊಡ್ಡ ಬದಲಾವಣೆ ಮಾಡ್ಕೋಬೇಕು ಅನ್ನೋರಿಗೆ ಇಲ್ಲಿದೆ ಒಂದು ಡಿಜಿಟಲ್ ರೀಬೂಟ್ ಪ್ಲಾನ್. ಟೆಕ್ನಾಲಜಿ ಜೊತೆ ಒಂದು ಹೆಲ್ದಿ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋಕ್ಕೆ 3 ಮುಖ್ಯ ರೂಲ್ಸ್. ಈ 3 ರೂಲ್ಸ್ ಏನಂದ್ರೆ, ಮೊದಲನೇದು ಸಂಜೆ 7 ಗಂಟೆ ಮೇಲೆ ಯಾವುದೇ ಡಿವೈಸ್ ಬಳಸೋದು ಬೇಡ. ಎರಡನೇದು, ಮನೆಯವ್ರ ಜೊತೆ ಊಟ ಮಾಡಬೇಕಾದ್ರೆ ಫೋನ್ ಮುಟ್ಟಬೇಡಿ, ಯಾಕಂದ್ರೆ ಆ ಸಮಯ ಇರೋದೇ ಅವರಿಗೋಸ್ಕರ. ಮೂರನೇದು, ಆಗಾಗ ಸೋಷಿಯಲ್ ಮೀಡಿಯಾದಿಂದ ಬ್ರೇಕ್ ತಗೊಳ್ಳಿ, ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಫಾಸ್ಟಿಂಗ್ ಮಾಡಿ. ಒಪ್ಕೊಳ್ತೀನಿ, ಶುರುನಲ್ಲಿ ಇದು ತುಂಬಾ ಕಷ್ಟ ಅನ್ಸುತ್ತೆ. ತಲೆ ಒಳಗೆ ಯಾರೋ ಕಿರಿಚಿದ ಹಾಗೆ ಒಂದು ಫೀಲಿಂಗ್ ಬರ್ಬೋದು. ಅದು ನಮ್ಮ ಡೋಪಮೈನ್ ಅಡಿಕ್ಷನ್ನ ಪರಿಣಾಮ ಅಷ್ಟೇ. ಆದರೆ ಹೆದರಬೇಡಿ, ಸ್ವಲ್ಪ ಸಮಯ ಆದಮೇಲೆ ಆ ಗದ್ದಲ ಎಲ್ಲ ಕಮ್ಮಿಯಾಗಿ ಮನಸ್ಸು ಏಕ್ದಮ್ ಶಾಂತ ಆಗುತ್ತೆ. ಆದರೆ ಏನಾದರೂ ಎಮರ್ಜೆನ್ಸಿ ಬಂದರೆ ಏನ್ ಮಾಡೋದು ಅಂತ ಒಂದು ಸಬೂಬು ಹೇಳ್ತೀವಿ ಅಲ್ವಾ? ಅದಕ್ಕೂ ಒಂದು ದಾರಿ ಇದೆ. ಫೋನ್ನಲ್ಲಿ 1-2 ಮುಖ್ಯ ನಂಬರ್ಗಳಿಂದ ಮಾತ್ರ ಕಾಲ್ ಬರೋ ಹಾಗೆ ಸೆಟ್ ಮಾಡ್ಕೊಳ್ಳಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಟ್ವಿಟರ್ನಲ್ಲಿ ಏನೋ ಟ್ರೆಂಡ್ ಆಗ್ತಿದೆ ಅನ್ನೋದು ಎಮರ್ಜೆನ್ಸಿ ಅಲ್ಲ. ಪ್ರತಿಯೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ನಮಗೆ ತಕ್ಷಣ ಗೊತ್ತಾಗ್ಲೇಬೇಕು ಅಂತೇನಿಲ್ಲ. ನ್ಯೂಸ್ ಖಂಡಿತ ಕಾಯಿಟ್ಟೆ. ಹಾಗಾಗಿ ಕೊನೆಯದಾಗಿ ಈ ಒಂದು ಸ್ಪಷ್ಟವಾದ ಕರೆಯೊಂದಿಗೆ ಮುಗಿಸೋಣ. ಫೋನುಗಳನ್ನ ಕೆಳಗಿಡೋ ಸಮಯ ಬಂದಿದೆ. ನಮ್ಮ ಎಲ್ಲರ ಜೀವನಕ್ಕೆ ಹೆಚ್ಚಿನ ಅರ್ಥ ಬೇಕಾಗಿದೆ. ಈ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ ನೋಡೋಣ.